2014ರಲ್ಲಿ 414 ರೂಪಾಯಿ ಇದ್ದದ್ದು ಗ್ಯಾಸ್ ಬೆಲೆ ಇವತ್ತು 1000 ಚಿಲ್ಲರೆ ಆಗಿ ಕೂತಿದೆ. 2008 ರೂಪಾಯಿ ಇದ್ದದ್ದು ಚಿನ್ನದ ಬೆಲೆ ಹತ್ತತ್ರ 10,000 ರೂಪಾಯಿ ಆಗಿ ಕೂತಿದೆ. ಡಾಲರ್ ಬೆಲೆ 90 ರೂಪಾಯಿಗೆ ಹೋಗಿದೆ. ಇವ್ರಿಗೆ ಯಾವ ನೈತಿಕತೆ ಇದೆ ಸರ್ ಬಿ ಜೆ ಪಿಯವ್ರಿಗೆ? ರಾಷ್ಟ್ರನ ಆಳ್ಲಿಕ್ಕಾಗಲಿ ರಾಜ್ಯನ ಆಳ್ಲಿಕ್ಕಾಗಲಿ ಜನಾಕ್ರೋಶ ಅಂತ ಮಾಡ್ತಾ ಇದ್ರಲ್ಲ, ಅದು ಯಾವುದೋ ಒಂದು ಅದ್ರ ವಿಚಾರ ಸಂಬಂಧಪಟ್ಟಂಗಾಗಲಿ ಇವರು ಮೋದಿಯವರು ಬಂದು ಕಳೆದ 11 ವರ್ಷ ಆಯಿತು ದೇಶದಲ್ಲಿ. ಏನಂತ ಬಂದರು ಇವರು? ಆಶ್ವಾಸನೆಗಳು ಏನಂತ ಕೊಟ್ಟರು? ನಾವೆಲ್ಲ ಸೃಷ್ಟಿಯಾಂಕಣ ತಂದುಬಿಡ್ತೀವಿ, 2G ಸ್ಕ್ಯಾಮ್ ಕಂಡುಹಿಡಿತೀವಿ, ಬೋಪಾಕ್ಸಾಗ ಹಗರಣದ ಇನ್ವೆಸ್ಟಿಗೇಷನ್ ಮಾಡ್ತೀವಿ, ಜನಧನ್ ಮಾಡಿಬಿಟ್ಟು ಸ್ವಿಸ್ ಬ್ಯಾಂಕಲ್ಲಿರುವಂಥ ಹಣ ಎಲ್ಲ ತಂದು ಇಟ್ಬಿಡ್ತೀವಿ ಅಂತಂದರು. ಸರ್, ಬೇಕಾದಷ್ಟು ವಿಚಾರಗಳನ್ನ ಇವರು ಜನರ ಮನಸ್ಸಿಗೆ ತುಂಬಿ ಧರ್ಮದ ಆಧಾರದ ಮೇಲೆ ಇವರು ಅಧಿಕಾರ ಏನೇನು ಇಲ್ಲ ಸರ್. ದೇಶದ ಹಿತದೃಷ್ಟಿಯಿಂದ ಬಂದಾಗ ಏನೇನು ಇಲ್ಲ ಇವ್ರದ್ದು. ಒಂದು 2G ಸ್ಕ್ಯಾಮ್ ಕಂಡುಹಿಡಿದ್ರಾ, ಸ್ವಿಸ್ ಬ್ಯಾಂಕ್ ಹಣ ತಂದ್ರ, ಡಾಲರ್ ಬೆಲೆ 90 ರೂಪಾಯಿ ಆಗಿದೆ, ಗ್ಯಾಸ್ ಬೆಲೆ 1000 ಚಿಲ್ಲರೆ ಆಗಿದೆ. ಈ ಸಾಮಾನ್ಯದಿಂದ ಹಿಡಿದು ಈಗ 27-28 ಜನ ದೇಶ ಬಿಟ್ಟೋದ್ರಲ್ಲ ಸರ್. 18 ಜನ ಗುಜರಾತಿಗಳೇ ಅವರೇ. ಇವ್ರಿಗೆ ಮಾನ ಮರ್ಯಾದೆ ಬೇಡವಾ? 18 ಜನ ದೇಶಕ್ಕೆ ಕರ್ಕೊಬಂದ್ರೆ ಅವರು. ದಾವೂದ್ ಇಬ್ರಾಹಿಂ ಎಲ್ಲಿದ್ದಾರೋ? ನೋಟದ ಅಮಾನ್ಯೀಕರಣದ ಕ್ರಾಂತಿ ಏನಾಯ್ತು ಇವ್ರದ್ದು? ಏನು ಮಾಡಿದ್ದಾರೆ ಸರ್ ದೇಶಕ್ಕೆ? ಇವ್ರ ಕಾಂಟ್ರಿಬ್ಯೂಷನ್ ಏನು? ಈಗ 100 ಚಿಲ್ಲರೆ ಎಲ್ಲ ಒಂದು ಕಡೆ ಆಯಿಲ್ ರೇಟ್ ಹೆಚ್ಚಾಗಿ ಕೂತದೆ, ಅಂತಾರಾಷ್ಟ್ರೀಯ ಮಟ್ಟದ ತೈಲ ಬೆಲೆ ಇಳಿಕೆ ಅದು ಇವ್ರು ಯಾಕೆ ಇಳಿಸಿಲ್ಲ ಅಲ್ವಾ? ಇವ್ರು ಬಜೆಟಲ್ಲಿ ಘೋಷಣೆ ಮಾಡಿದಾರಲ್ಲ, ರೈತರಿಗೆ ಏನೇನು ಕೊಟ್ಟಿದ್ದಾರೆ ದೇಶದಲ್ಲಿ ಇವರು? ರೈತರಿಗೆ BJP ಸರ್ಕಾರದ ಕಳೆದ 11 ವರ್ಷದ ಕಾಂಟ್ರಿಬ್ಯೂಷನ್ ಏನು? ಇವೆಲ್ಲನೂ ಒಂದು ಕಡೆ ಆಲೋಚನೆ ಮಾಡಿ. ಯಾವುದನ್ನು ಸರ್ ಸಮರ್ಪಕವಾಗಿ ಈಗ 450ರಿಂದ 800 kg RDX ಯಾವುದರಲ್ಲಿ ಪುಲ್ವಾಮದಲ್ಲಿ ಎಲ್ಲಿ ಬಂತು? ಅವ್ನು ರಿವರ್ಸ್ ಹೋದ್ನಲ್ಲ ಆ ಭಯೋತ್ಪಾದಕ, ಅವ್ನು ಪೊಲೀಸ್ ಎನ್ಕೌಂಟ್ರಲ್ಲಿ ಸತ್ತಿದ್ದ ಅಂತ ಇತ್ತು. ಅವ್ನು ರಿವರ್ಸ್ ಹೋಗಿ ಪೊಲೀಸ್ ವ್ಯಾನ್ಗಳು ಬರ್ತಾ ಇದ್ದಾವೆ, ಇಷ್ಟೇ ಜನ ಸೈನಿಕರು ಬರ್ತಾವ್ರೆ, ಇಷ್ಟೇ ಸಮಯಕ್ಕೆ ಬರ್ತಾರೆ, ಇಷ್ಟೇ ಜನ ಬರ್ತಾರೆ ಅಂತ ಮಾಹಿತಿ ಕೊಟ್ಟವ್ರೆ ಅವ್ನಿಗೆ. ಆ ಇನ್ವೆಸ್ಟಿಗೇಷನ್ ದೇಶದ ಜನಕ್ಕೆ ನೀವು ಹೇಳಿದ್ರಾ? ನಾನು ಹೇಳ್ತಾರೆ ಒಂದು ಜನರಲ್ ಆಗಿ ದಾವೂದ್ ಇಬ್ರಾಹಿಮಿಂದ ಎಲ್ಲೋ ಒಂದು ಕಡೆ ಕರ್ಕೊಬಂದ್ಬಿಡ್ತೀವಿ, ನಾವು ಏನೋ ಮಾಡಿಬಿಡ್ತೀವಿ ಅಂತ ಹೇಳಿ ದಾವೂದ್ ಇಬ್ರಾಹಿಂ ಎಲ್ಲಿದ್ದಾರೆ? ನೋಟ್ ಅಮಾನ್ಯೀಕರಣ ಕ್ರಾಂತಿ ಏನಾಯಿತು? ಆರಂಭಿಕ ಹಂತದಲ್ಲಿ ಇವತ್ತು ಮಾತಾಡಲಿಕ್ಕೆ ಸಾವಿರಷ್ಟಿವೆ. ಆರಂಭಿಕ ಹಂತಗಳಲ್ಲಿ ದೇಶದಲ್ಲಿ ನಾವೇನೋ ದೊಡ್ಡ ರೆವಲ್ಯೂಷನ್ ಮಾಡ್ತೀವಿ ಅಂತ ಅಧಿಕಾರಕ್ಕೆ ಹೋದ್ರಲ್ಲ, ಅಲ್ಲಿಂದ ಬನ್ನಿ 2G ಸ್ಕ್ಯಾಮಿಂದ ಬನ್ನಿ, ಗ್ಯಾಸ್ ಬೆಲೆಗೆ ಬನ್ನಿ, ಪೆಟ್ರೋಲ್ ಬೆಲೆಗೆ ಬನ್ನಿ, ಇವೆಲ್ಲ ನೋಡಿ ಏನು ಮಾಡಿದ್ದಾರೆ ಇವರಿಂದ ಸರ್ ದೇಶಕ್ಕೆ ಯಾವುದೇ ವಲಯಕ್ಕಾಗಲಿ, ರೈತಾಪಿ ವರ್ಗ ಜನಕ್ಕಾಗಲಿ, ಇಂಡಸ್ಟ್ರಿಯಲಿಸ್ಟ್ಗಾಗಲಿ ಮತ್ತು ಯಾರಿಗಾರಾಗಲಿ ಏನೇನೋ ಒಂದು ಕನಿಷ್ಠ ಪ್ರಮಾಣದ